ನುಗ್ಗೆಕಾಯಿ ಹೊಸದು ಹೂಕೋಸು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಚೆನ್ನಾಗಿದೆ, ನೀವು ಸಹ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಬಂದು ಇವತ್ತು ಮಂಗಳವಾರ, ಶಿವರಾತ್ರಿ ಹಬ್ಬ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಆದರೆ ಎಲ್ಲರೂ ಉಪವಾಸ ವಾರ ಒಪ್ಪೋದು ಅಂತ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಉಪವಾಸ ಇರೋರಂತೂ ಯಾರೂ ಇಲ್ಲ. ಯಾಕೆಂದರೆ ನಾನು ಇರೋಣ ಅಂದ್ಕೊಂಡಿದ್ದೆ, ನಾನು ಇರೋ ಹಾಗಿಲ್ಲ. ಇನ್ನು ನಾರ್ಮಲ್ ಎಲ್ಲ ಮಾಮೂಲಿ ದಿನ ಯಾಕೆ ಕಡಿತಾವೋ ಅದೇ ಥರನೇ ನಾನು ಪೂಜೆ ಮಾಡೋ ಆಗಿರಲಿಲ್ಲ. ಅದಕ್ಕೆ ಇನ್ನು ಮಾಮೂಲಿ ಮನೇಲಿ ಇದ್ದೇ ಇರುತ್ತಲ್ಲ, ನನಗೋಸ್ಕರ ಕಾಯ್ತಾ ಇರೋಂಥ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಅವಾಗ ಗಿಡದ ಪಕ್ಕ ಸ್ವಲ್ಪ ಗಮನ ಕೊಟ್ಟರೆ ಗಿಡ ಎಲ್ಲ ಚೆನ್ನಾಗಿರುತ್ತೆ. ಗಮನ ಕೊಡದೆ ಇರ್ತಾರೆ ಗಿಡ ಎಲ್ಲ ಒಂದೆರಡು ಮೂರು ದಿನಕ್ಕೆ ನೀರು ಹಾಕ್ಲಿಲ್ಲ ಅಂದರೆ ಎಲ್ಲ ಬಾಡೋಗಿರುತ್ತೆ. ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತಾ ಇರಬೇಕು. ಇನ್ನೊಂದೇನಂದ್ರೆ ಗಿಡ ಎಲ್ಲ ಮೇಲಿರೋ ಥರ ಜಾಗ ಮಾಡಿದಾರಲ್ಲ, ಅದು ಪರವಾಗಿಲ್ಲ. ಅದೇ ಕೆಳಗಡೆ ಇಡೋ ಥರ ಜಾಗ ಇದ್ದಿದ್ರೆ ಈ ಮಕ್ಳ ಹತ್ರ ಗಿಡ ಇಡ್ತಾನೆ ಇರಲಿಲ್ಲ. ಎಲ್ಲ ಕಿತ್ಕೀಳೋದು, ಎಲ್ಲ ಕಿತ್ ಮಾಡೋದು, ಮುರಿದು ಹಾಕೋದು ಈ ಥರ ಮಾಡ್ತಿದ್ರು. ಸದ್ಯ ಮೇಲಿರೋದಕ್ಕೆ ಜಾಗ ಸರಿಯಾಗಿದೆ. ಗಿಡ ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸು. ನನ್ನ ಮಗನಿಗಂತೂ ಅದೇ ಕೆಲಸ, ಹೋಗೋದು ಬರೋದು ಗಿಡ ಕೀಳೋದು ಇದೇ ಆಗ್ತಿತ್ತು. ಇನ್ನಿವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಕಿಚನ್ಗೆ ಬಂದು ನಿನ್ನೆ ರಾಜವ್ರು ತರಕಾರಿ ತೊಗೊಂಬಂದಿದ್ರು. ಅದನ್ನೆಲ್ಲ ಎತ್ತಿಡಲಿಲ್ಲ, ಹಂಗೆ ಇತ್ತು. ಸರಿ ಎತ್ತಿಡೋಣ ಅನ್ನೋಷ್ಟು ಇಬ್ಬರು ಮಲಗಿದ್ರಲ್ಲ, ಎದ್ದು ಬಂದು ಎಲ್ಲ ನನಗೆ ಸಹಾಯ ಮಾಡ್ತಿದ್ದಾರೆ. ಏಮದಿ ನುಗ್ಗೆಕಾಯಿ. ಹಾಂ, ನುಗ್ಗೆಕಾಯಿ. ఏమది క్యాబేజ్. మన్నతాన చెప్తే అప్పుడే అంతా మర్చిపోతువా? హూకోసదు, హూకోసు. ఏమేమి తరకారి ఉంది చెప్పడా? పడవలకాయ. ಇನ್ನೊಂದು ಈ ಮಕ್ಕಳಿಗೆ ಬದನೆಕಾಯಿ ಆಗಿರಲಿ, ಎಳೆದು ಏನಾದರೂ ಕಾಯಿ ಕೊಟ್ರೆ ಅದು ಅಲ್ಲೆಲ್ಲ ಉಳ್ಕಾಗ್ಬಿಡುತ್ತಂತೆ. ಎಳೆ ಮಗುವಲ್ಲಿ ಧನು ಬಾಣ ಅಂತ ಹೇಳಿ ಅಮ್ಮನ ಮನೇಲಿದ್ದೆ. ಆವಾಗ ಚಾರ್ವಿ ಎಲ್ಲೋ ಬದನೆಕಾಯಿ ಏನೋ ಕಚ್ಬಿಟ್ಟವಳೆ. ಅದು ನೋಡಿದ್ರೆ ಅವಳು ಅಲ್ಲೆಲ್ಲ ಉಳ್ಕಾಗ್ಬಿಟ್ಟೈತೆ. ಎಲ್ಲ ಮುಂದೆ ಅಲ್ಲೆಲ್ಲ ತಿನ್ಕೊಂಡ್ಬರ್ತಿದೆ ಅವಳಿಗೆ. 7 ವರ್ಷ ಬೀಳ್ಬೇಕಾಗಿರೋದು ಅಂತ ಅದ್ರಲ್ಲಿ ಒಂದೊಂದೇ ಅಲ್ಲೆಲ್ಲ ತಿನ್ಕೊಂತ ಬರ್ತಿದೆ ಅವಳಿಗೆ. 5 ವರ್ಷ ಈಗ. ಮನೇಲಿ ದೊಡ್ಡವ್ರು ಹೇಳೋರು ಈ ಬದನೆಕಾಯಿ, ಹಸಿ ಬಾಳೆಹಣ್ಣು ಮತ್ತೆ ಇನ್ನೂ ಏನೋ ಬರುತ್ತೆ ಎಳೆಕಾಯಿ ಮಕ್ಕಳ ಕೈ ಕೊಡಬಾರ್ದು, ಹುಷಾರಾಗಿ ನೋಡ್ಕೊಬೇಕು ಅಂತ. ನಾವು ಹೆಣ್ಮಕ್ಳು ಆದರೆ ಎಷ್ಟು ಬೇಕೋ ಅಷ್ಟು ತರಕಾರಿ ಮತ್ತೆ ತೂಕ ಹಾಕಿಸ್ಕೊಂಡು ಕರೆಕ್ಟಾಗಿ ಯಾವ ತರಕಾರಿ ಬೇಕೋ ಅದನ್ನೇ ತಗೊಂಡು ಮನೆಗೆ ಬರ್ತೀವಿ. ಆದರೆ ಈ ಗಂಡು ಮಕ್ಳಿಗೆ ಹೇಳಿದ್ರೆ ಹಂಗಲ್ಲ. ಅವ್ರ ಕೈಯಿಂದ ತರಿಸ್ಕೊಂಡ್ರೆ ಇನ್ನು ಹೇಳ್ತಾನೆ ಇರ್ತಾರೆ, ತಲೆ ತಿಂತಾ ಇರ್ತಾರೆ ಅಂತ ಹೇಳಿ ಒಂದು ವಾರಕ್ಕಾಗೋ ಅಷ್ಟು ಎಲ್ಲ ತರಕಾರಿನೂ ತೊಗೊಂಬಂದು ತುಂಬಿಸ್ಬಿಡ್ತಾರೆ. ಅದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅವರು ಎತ್ಕೊಳ್ಳೋದು ನೋಡೋದು ಇಲ್ಲ. ಅವರು ಇಂಥದ್ದು ಬೇಕು ಅಂತ ತೂಕ ಹಾಕಿಸ್ಕೊಂಡು ತೊಗೊಂಬಂದ್ಬಿಡ್ತಾರೆ. ಚೆನ್ನಾಗಿದೆಯಾ ಇಲ್ವೋ, ಬಳ್ತಿದೆಯಾ ಏನು ಅಂತ ಏನು ನೋಡೋದಿಲ್ಲ. ಹೀರೆಕಾಯಿ ನೋಡಿ ಎಲ್ಲ ಯಾಗಿದೆ, ಬಳ್ತೋಗಿದೆ ಅಂತ ಅದನ್ನು ತೊಗೊಂಬಂದಿದ್ದಾರೆ. ಮಾಮೂಲಿ ಬಟಾಣಿ ಬಿಡಿಸಿರೋದು ಅಂಥದ್ದು ತೊಗೊಂಬಂದಿರೋ ಪರವಾಗಿಲ್ಲ. ಇದು ಕವರ್ ಪ್ಯಾಕ್ ಮಾಡಿರೋದು ಅದೊಂಥರ ಗ್ರೀನ್ಗೆ ನೀರಲ್ಲಿ ತೊಳೆಯುವಾಗ ಸ್ವಲ್ಪ ಕಲರ್ ಬಿಡ್ಕೊಂಡ್ಬಿಡುತ್ತೆ, ಆ ಥರ ಇರುತ್ತೆ. ನಾನು ಯೂಸೇ ಮಾಡಲ್ಲ, ಚೆನ್ನಾಗೇ ಇರೋದಿಲ್ಲ. ಮಾಮೂಲಿ ಕಾಯಿ ಇಲ್ಲ ಬಿಡಿಸಿರೋ ತೊಗೊಂಬಂದ್ರು ಪರವಾಗಿಲ್ಲ. ಬೆಳಗ್ಗೆ ನಾಷ್ಟಕ್ಕೆ ಅಂತ ಗೀ ರೈಸ್ ಮತ್ತು ಪನ್ನೀರ್ ಗ್ರೇವಿ ಮಾಡಿಟ್ಟಿದ್ದೆ. ಹಾಗೆ ಮೈಸೂರು ಬೋಂಡ ಚಾರ್ವಿಗೆ ತುಂಬ ಇಷ್ಟ. ದೇವಸ್ಥಾನಕ್ಕೆ ಹೋಗುವಂತೆ ಬೇಗ ರೆಡಿ ಆಗು ಅಂತ ಹೇಳಿದ್ರು. ಅವಳು ಆಟಾಡ್ಕೊಂಡು ಇದ್ದು ಮನೆ ಸಾಂಗ್ ಬಂದಿತ್ತಲ್ಲ, ಅದಕ್ಕೋಸ್ಕರ ಡ್ಯಾನ್ಸ್ ಆಡ್ತಾ ಇದ್ಲು ಅವಳು. ನಾನು ಆಡ್ತೀನಿ ಅಂತ. ಅವಳಿಗೆ ಡ್ಯಾನ್ಸ್ ಅಷ್ಟಾಗಿ ಬರಲ್ಲ, ಏನೋ ಮಾಡ್ತೀನಿ ಅಂತ ಟ್ರೈ ಮಾಡಿದ್ಲು. ಇವತ್ತು ಶಿವರಾತ್ರಿ ಹಬ್ಬ ಬೇರೆ ಅಲ್ವಾ, ಅದಕ್ಕೆ ಟಿ ವಿಯಲ್ಲಿ ಇನ್ನು ಮಂಜುನಾಥ ಫಿಲಮ್ ಹಾಕಿದ್ರು. ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ರು. ಮಕ್ಕಳು ಬೇಗ ರೆಡಿನೇ ಆಗಲಿಲ್ಲ. ಈ ಮಕ್ಕಳಿಗೇನೋ ಸ್ಕೂಲ್ ರಜೆ ಕೊಟ್ಬಿಟ್ರೆ ಮನೇಲಿ ಹಿಡಿಯೋದಕ್ಕೆ ಆಗಲ್ಲ, ಒಂದು ಕಡೆ ಇರೋದೇ ಇಲ್ಲ ಅಂತ ಹೇಳಿದ ಮಾತು ಕೇಳೋದೇ ಇಲ್ಲ. ಅದರಲ್ಲೂ ಅವ್ರ ಅಜ್ಜಿ ತಾತ ಇದ್ರೆ ಅಂತೂ ಇದ್ದಿದ್ದು ಹಿಡಿಯೋದಕ್ಕಾಗಲ್ಲ, ಹೇಳಿದ ಮಾತೇ ಕೇಳಲ್ಲ. ಅವ್ರು ಇದ್ದಷ್ಟು ಜಾಸ್ತಿನೇ ಆಟ ಮಾಡ್ತಾರೆ. ಆದರೆ ನಾವಿದ್ರೆ ಸೈಲೆಂಟಾಗಿ ಏನು ಬೇಕೋ ಏನು ಮಾಡಬೇಕು ಅಂತ ಅದನ್ನೇ ಮಾಡ್ತಾರೆ. ಅದೇ ಅವರಿದ್ದರೆ ಇನ್ನೂ ಜಾಸ್ತಿನೇ ಆಟ ಮಾಡ್ತಾರೆ, ಹೇಳಿದ ಮಾತಂತೂ ಕೇಳೋದೇ ಇಲ್ಲ. ಅವಾಗ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾರೆ, ಆ ಥರ ಆಡ್ತಾರೆ.
ಫ್ರಾಕ್ ಮೇಲೆ ಪ್ಯಾಂಟ್ ಹಾಕೊಂಡಿದ್ಲು. ಪ್ಯಾಂಟ್ ಬೇಡ ಅಂತ ಹೇಳಿದ್ರು ಕೇಳ್ತಿಲ್ಲ. ಇನ್ನು ಮತ್ತೆ ಅವ್ರಂತೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಯ್ಕೊಂಡೋದ್ರು. ರಾಜು ಎಲ್ಲೋ ಹೊರಗಡೆ ಹೋಗಿದ್ರು ಕೆಲ್ಸದ ಮೇಲೆ. ಅದು ಇನ್ನೂ ಬರಲೇ ಇಲ್ಲ, ಬರ್ತೀನಿ ಅಂತ ಹೇಳಿ. ಇನ್ನು ಇವ್ ನೋಡಿ ಕೆಳಗಡೆ ಕುತ್ಕೊಂಡು ಆಟ ಆಡ್ತಾವನೆ. ಅವ್ರು ದೇವಸ್ಥಾನಕ್ಕೆ ಹೋಗೋ ರೆಡಿ ಆಗಿದ್ದಾರೆ ಅಂದ್ರೂ ಕೇಳ್ತಿಲ್ಲ. ನೀವು ಹೋಗಿ ನಮ್ ಬರಲ್ಲ ಅಂತ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಇನ್ನು ರಾಜು ಸೋಮವಾರ ಧರ್ಮಸ್ಥಳಕ್ಕೆ ಅಂತ ಹೋಗಿ ಬಂದ್ರು. ಪ್ರಸಾದ ಇತ್ತಲ್ಲ, ಪ್ರಸಾದನ ಒಂದೇ ಸಲ ಇನ್ನೇನು ಶಿವರಾತ್ರಿ ಬಗ್ಗೆ ಅಂತ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಮಾಡಿದ್ರು. ಅವ್ರನ್ನ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ನಮ್ಮ ಅತ್ತೆಯವ್ರನ್ನ ಕಳಿಸ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದ್ರು. ಇಲ್ಲೇ ದೇವಸ್ಥಾನದ ಹತ್ರ ಅನ್ನದಾನ ಬೇರೆ ನಡೀತಿದೆ. ನಾನು ಹೋಗೋಣ ಅನ್ಕೊಂಡಿದ್ದೆ, ಆದ್ರೆ ಅದೃಷ್ಟ ಇಲ್ಲ. ಧನು ಸಹ ದೇವಸ್ಥಾನಕ್ಕೆ ಅಂತ ಹೋಗಿ ಬಂದ. ಅವನು ಬಂದು ಇನ್ನು ಅವ್ರ ಅಪ್ಪನ ಜೊತೆ ಇಬ್ರು ಸೇರಿ ದೇವ್ರ ಪೂಜೆ ಮಾಡ್ತಿದ್ದಾರೆ. ಇನ್ನು ನಮ್ಮ ಮನೆ ದೇವ್ರನ್ನ ಅಲಂಕಾರ ಆಗಿದೆ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ. ರಾಜುನೇ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಅವ್ರಿಗೆ ಈಗ ಪೂಜೆ ಮಾಡ್ತಿದ್ದಾರೆ. ನಾವ್ ಹೆಣ್ಮಕ್ಳು ಪೂಜೆ ಮಾಡೋದಕ್ಕಿಂತ ಇನ್ನು ಮುಖ್ಯವಾಗಿ ಅವ್ರ ಮನೆಗೆ ದೊಡ್ಡವ್ರು ಅನ್ಸ್ಕೊಂತಾರಲ್ಲ ಗಂಡಸ್ರು, ಅವರು ಪೂಜೆ ಮಾಡಿದ್ರೆ ಇದ್ದಿದ್ದು ಒಳ್ಳೇದು. ಆದ್ರೆ ಅವ್ರು ಕೇಳಲ್ಲ. ಒಂದೊಂದ್ಸಲ ಟೈಮ್ ಇದ್ರೆ ಮಾಡ್ತಾರೆ, ಒಂದೊಂದ್ಸಲ ಟೈಮ್ ಇರಲ್ಲ ಅಂತ ನಾವೇ ಮಾಡ್ಬೇಕಾಗುತ್ತೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿ ಮಾತಾಡೋಕ್ಕೂ ಆಗ್ತಿಲ್ಲ, ಆ ತರ ಇದೆ. ಇನ್ನು ಅದಕ್ಕೆ ಈ ವಿಡಿಯೋನ ಸ್ವಲ್ಪ ತುಂಬಾ ಲೇಟ್ ಆಗಿ ಹಾಕ್ತಿದ್ದೀನಿ. ವಾಯ್ಸ್ ರೆಕಾರ್ಡಿಂಗ್ ಕೊಡಕ್ ಆಗ್ತಿರ್ಲಿಲ್ಲ ಅಂತ. ಇವತ್ತಿನ ಪೂಜೆ ಅಲಂಕಾರ ನಮ್ಮ ಮನೇಲಿ ಈ ತರ ಇತ್ತು. ನಿಮ್ಮ ಮನೇಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಜು ಹೋಟೆಲ್ ಹತ್ರ ಹೊರಟು ಊಟ ತಗೊಂಡು ಅಲ್ಲೇ ಹೋಟೆಲಲ್ಲೇ ತಿಂತೀನಿ ಅಂತ. ಇನ್ನು ಎಲೆ ಅಡಿಕೆ ಬಾಳೆಹಣ್ಣು ಅದೆಲ್ಲ ಸ್ವಲ್ಪ ಇತ್ತಲ್ವಾ. ಇನ್ನು ಅಂಗಡಿ ಹತ್ರ ಈ ಹಸು ಮೇಸು ಬರ್ತಾರಲ್ವಾ, ಅದಕ್ಕೆ ಅವ್ರು ಕೊಡೋಣ ಅಂತ ಅಂಗಡಿ ಹತ್ರ ದಿನ ಬರ್ತಾ ಇರ್ತಾರೆ. ಸರಿ ಮಕ್ಳ ಕೈಯಿಂದ ಕೊಡ್ಸೋಣ ಅಂತ ತಗೊಂಡು ಮನೇಲಿ ಎಲ್ಲರೂ ಊಟ ಆದ್ಮೇಲೆ ಮತ್ತೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಲಾಸ್ಟಲ್ಲಿ ನಾನು ಊಟ ಮಾಡ್ಬೇಕಾಗಿತ್ತು. ಟೈಮ್ ಬಂದು 1:15 ಆಯಿತು. ಹಾಗೆ ಇದು ಬುಧವಾರದ ವ್ಲಾಗು. ನೆಕ್ಸ್ಟ್ ಡೇ ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ. ಆದರೆ ಇನ್ನೂ ಒಂದು 4 ಬರಬೇಕಾಗಿತ್ತು, ಬಂದಿಲ್ಲ. ಸದ್ಯಕ್ಕೆ ಈಗ ಬಂದಿರೋದು 3 ಪ್ರಾಡಕ್ಟು. ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಆಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಚಾರು ಸ್ಕೂಲ್ಗೆ ಹೋಗಿದ್ದಾಳೆ. ಧನು ಇನ್ನೂ ಬರಲಿಲ್ಲ. ಅವನು ಹೋಟೆಲ್ ಹತ್ರ ಕಳಿಸಿದ್ದೆ. ಅವನ್ನ ಒಟ್ಟಿಗೆ ಇಬ್ಬರು ಕರ್ಕೊಂಡ್ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನೋಡೋಣ ಅಂತ. ಅವ್ಳು ಬಂದರೆ ಬಿಡೋದೇ ಇಲ್ಲ. ಫಸ್ಟ್ ಅವಳೇ ಓಪನ್ ಮಾಡಿ ನೋಡಬೇಕು. ಆವಾಗಲೇ ಅವಳಿಗೆ ಸಮಾಧಾನ ಆಗೋದು. ಏನೇ ಒಂದು ತರಲಿ ಫಸ್ಟ್ ಅವಳೇ ನೋಡಬೇಕು. ಅವಳಿಗೆ ಏನೋ ತರಿಸಿರೋದು ಅಂದ್ಕೊಂಡು ಅವಳು ಖುಷಿ ಪಡ್ತಾಳೆ. ಅವಳಿಗೆ ಬೇಕಾಗಿರೋದು ಬಂದಿದ್ರೆ ಅದೇ ಟೈಮಲ್ಲಿ ಅವಳಿರಲ್ಲ. ನನಗೆ ಬೇಕಾಗಿರೋ ಬುಕ್ ಮಾಡಿದ್ದಾಗ ಅವಳು ಬಂದು ಮತ್ತೆ ಓಪನ್ ಮಾಡಿ ನೋಡ್ತಾಳೆ. ಸ್ಟೋರೇಜ್ ಬಾಕ್ಸ್ ಏನೋ ಚೆನ್ನಾಗಿತ್ತು ನೋಡೋದಕ್ಕೆ, ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋಡ್ಕೊಂಡೇ ಇಲ್ಲ. ಸರಿ ಎಕ್ಸ್ಚೇಂಜ್ ಮಾಡೋಣ, ಅವಾಗಲೇ ಕೊಡ್ತಾರೇನೋ ಅಂತ. ಅಡುಗೆ ಮನೆಗೂ ಇಲ್ಲ ಅಂದರೆ ಮಕ್ಕಳಿಗೆ ಸ್ಟೋರೇಜ್ ಕ್ರೀಮು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಸ್ಟೋರೇಜ್ ಮಾಡೋಣ ಅಂತ. ಹಾಗೆ ಇನ್ನು ಮಕ್ಕಳ ಬಟ್ಟೆ 1-2 ಜೊತೆ ತರಿಸಿದ್ದೆ. ಇನ್ನೇನು ಯುಗಾದಿ ಹಬ್ಬ ಬರ್ತಿದೆಯಲ್ಲ, ಮಕ್ಕಳಿಗೆ ಇನ್ನು ತಗೊಳ್ಳೋಣ ಕಮ್ಮಿಯಾಗಿ ಸಿಗುತ್ತೆ ಅಂತ ಬುಕ್ ಮಾಡಿದ್ದೆ. ಚೆನ್ನಾಗಿದೆ ಬಟ್ಟೆ ಅಂತೂ. ಇದೇ ಬಟ್ಟೆನ ನಾವೇ ಸೀರೆ ಕೊಟ್ಟು ಹೊಲಿಸ್ಬೇಕು ಅಂದರೆ 2,000-3,000 ಕೇಳ್ತಾರೆ. ಹೊಲಿಸಿದ್ದೀನಿ ಫಸ್ಟ್ ಒಂದ್ಸಲ. ಅದಕ್ಕೆ ನಾನು ಇನ್ನು ಆನ್ಲೈನ್ ತರಿಸಿದ್ರೆ ನೋಡೋಣ ಚೆನ್ನಾಗಿರುತ್ತೆ. ಇದು 2ನೇ ಸಲ ತರಿಸಿರೋದು ಈ ಬಟ್ಟೆನ. ನನ್ನ ಮಗನ ನಾಮಕರಣಕ್ಕೆ ಅಂತ ಚಾರ್ವಿಗೆ ರೆಡ್ ಕಲರ್ ಡ್ರೆಸ್ನ ತರಿಸಿದ್ದು. ಈಗಲೂ ಸಹ ಬಟ್ಟೆ ಚೆನ್ನಾಗಿದೆ. ಆದರೆ ಅವಳು ದೊಡ್ಡೋಳಾದ್ಲು, ಬಟ್ಟೆ ಚಿಕ್ಕದಾಗೈತೆ. ಸುಮಾರು ಒಂದು 3 ವರ್ಷ ಆಯ್ತು ಬಟ್ಟೆ ತಗೊಂಡು. ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ. ಮೇಲೆ ಫೋಟೋ ಹಾಕಿರ್ತೀನಿ ನೋಡಿ. ಹಾಗೆ ಇನ್ನು ಈ ಬಟ್ಟೆನೂ ಚೆನ್ನಾಗಿದೆ ನೋಡೋದಕ್ಕೆ. ಮೇಲೆ ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ. ಬಾರ್ಡರ್ ಸ್ವಲ್ಪ ದೊಡ್ಡದಾಗೂ ಇದೆ. ಒಳಗಡೆ ಬಟ್ಟೆ ಮಾತ್ರ ಚಿಕ್ಕದಾಗಿದೆ. ಮಕ್ಕಳೇನಾದ್ರು ಓಡೋಗೋದು ಬರೋದು ಇದ್ದೇ ಇರುತ್ತಲ್ಲ, ಅದು ಸ್ವಲ್ಪ ಕಾಲು ತಗಲ್ಕೊಂಡು ಬಿದ್ದೋಗೋ ಥರ ಇದೆ ಬಟ್ಟೆ. ಅದು ಒಳಗಡೆ ಬಟ್ಟೆನೇ ಒಂಥರ ಚೆನ್ನಾಗೇ ಇಲ್ಲ. 1-2-3 ಸಲ ಬಟ್ಟೆ ಹಾಕಿದ್ರೆ ಹೋಯ್ತು, ಆ ಥರ ಇದೆ. ಮೇಲೆ ಬಟ್ಟೆ ಏನು ಪರವಾಗಿಲ್ಲ, ಅದು ಒಳಗಡೆ ಬಂದರೆ ಬಟ್ಟೆನೇ ಅಷ್ಟೇನೂ ಇಲ್ಲ. ಹಾಗೆ ಇನ್ನು ಬ್ಲೌಸ್ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಚುಚ್ಕೊಳ್ಳುತ್ತೆ ಅನ್ನೋ ಇದೇ ಇಲ್ಲ. ನನ್ನ ಮಗಳಿಗಂತೂ ಒಂದಿಷ್ಟು ಏನಾದ್ರು ಚುಚ್ಕೊಂಡ್ರೆ ಸಾಕು, ಆ ಬಟ್ಟೆನೇ ಬೇಡ, ಒಡವೆನೇ ಬೇಡ, ಬಿಚ್ಚಾಕು ಅಂತಾಳೆ. ಅದಕ್ಕೆ ಅವ್ಳು ನೋಡಿ ಚೆನ್ನಾಗಿರೋದು ತೊಗೊಂಡೆ. ಅದು ಸಿಂಪಲ್ ಆಗಿರೋ ಯಾವುದಾದ್ರು ಫಂಕ್ಷನ್ಗೆ ಹಾಕಿದ್ರು ನಡೆಯುತ್ತೆ. ಇನ್ನು ಇದು ಧನುಗೆ ಇದು ಅಂತೂ ತುಂಬ ಚೆನ್ನಾಗಿದೆ. ಆದರೂ ಇಬ್ಬರಿಗೂ ಒಂದೇ ಕಲರ್ ಇರಲಿ ಅಂತ ತರಿಸಿದ್ದು. ಅದು ನೋಡಿದ್ರೆ ಆರೆಂಜ್ ಕಲರ್ ಬಂದಿದೆ, ಇದು ನೋಡಿದ್ರೆ ಪಿಂಕ್ ಕಲರ್ ಬಂದಿದೆ. ಫೋಟೋದಲ್ಲಿ ನೋಡಿದ್ರೆ ಒಂದೇ ಥರ ಇದೆ ಅಂತ ಬುಕ್ ಮಾಡಿದ್ದು, ನೋಡಿದ್ರೆ ಬೇರೆ ಬೇರೆ ಥರ ಇದೆ. ತೊಗೊಳೋದಕ್ಕಿಂತ ಇನ್ನೂ ನಾವೇ ನೋಡಿ ಡಿಸೈನ್ ಇಟ್ಟು ಹೊಲಿಸೋದ್ರಲ್ಲಿ ಚೆನ್ನಾಗಿರುತ್ತೆ. ಅದ್ರ ರೇಟ್ ಮಾತ್ರ ಮಾತಾಡ್ಸೋಕ್ಕಾಗಲ್ಲ, ಆ ಪಾರ್ಟಿ ರೇಟ್ ಇದೆ. ಅದ್ರ ಮಕ್ಕಳು ಅದನ್ನು ಹೊಲಿಸಿದ್ದು ಹಾಕೊಬೇಕಲ್ಲ, ತೂಕ ಚುಚ್ಕೊಳ್ಳುತ್ತೆ ಬೇಡ ಅಂತಾರೆ. ಅದಕ್ಕೋಸ್ಕರ ಇನ್ನು ಎಮರ್ಜೆನ್ಸಿಗೆ ಇದೇ ಸೇರಿ. ಜಾಸ್ತಿ ಹೊತ್ತು ಬಟ್ಟೆ ಹಾಕೊಳ್ಳೋದು ಇಲ್ಲ, ಅಳ್ತಾನೆ ಇರ್ತಾರೆ ಬೇಡ ತೆಗಿ ಅಂತ. ನಿಮ್ಮ ಮಕ್ಕಳು ಇದೇ ಕಾರಣಕ್ಕೆ ಅಳ್ತಾರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.